ಆತನು ನಾನು ದೇವರು ನಿನ್ನ ತಂದೆ ಆರಾಧಿಸಿದ ದೇವರು ನಿನ್ನ ತಂದೆಯನ್ನು ಆರಾಧಿಸುವ ದೇವರು ನೀನು ಗಟ್ಟ ಹಿಡಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು. ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಇನ್ನೊಬ್ಬರು ಓದಿ. ಆತನು ನಾನು ದೇವರು ನಿನ್ನ ತಂದೆಯ ಆರಾಧಿಸುವ ದೇವರು ನಿನ್ನ ಗಟ್ಟ ಇಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು ಅಲ್ಲಿ ನಿನ್ನಿಂದ ಜನಾಂಗ ಉಂಟಾಗುವಂತೆ ಮಾಡುವೆನು. ನೋಡಿ, ನಾನೇ ದೇವರು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಿಮ್ಮ ತಂದೆಯು ಆರಾಧಿಸುವ ದೇವರು. ಹಲ್ಲೆಲೂಯಾ. ನಾವು ಯಾರನ್ನ ನೋಡಿ ನಾವು ಬಂದಿದ್ದೇವೆ? ಯಾರನ್ನ ಇಲ್ಲಿ ಆರಾಧನೆ ಮಾಡಕ್ಕೆ ಬಂದಿದ್ದೇವೆ? ಹಲ್ಲೆಲೂಯಾ. ಇವತ್ತು ಏನ್ ಡೇ ಇದೆ? ಇವತ್ತು ಫಾದರ್ಸ್ ಡೇ ಅಂತ ಕೊಟ್ಟಿದ್ದಾರ. ಯಾವ ಫಾದರ್ಸ್ ನಾವು ಆರಾಧನೆ ಮಾಡಕ್ ಬಂದಿದ್ದೀವಿ? ಲೋಕದಲ್ಲಿರುವಂತ ಫಾದರ್ಸ್ ಏನು ಪರಲೋಕದಿಂದ ತಂದೆ ಆರಾಧನೆ ಮಾಡಕ್ ಬಂದಿದ್ದಾರೆ. ಹಲ್ಲೆಲೂಯಾ. ನೋಡಿ, ನಮ್ಮನ್ನ ನೋಡಿ ಹೇಳ್ತಾರೆ, ನಾನೇ ದೇವರು, ನಿಮ್ಮ ತಂದೆಯು ಆರಾಧನೆ ಮಾಡುವಂತ ದೇವರು ನಾನೇ. ಹಲ್ಲೆಲೂಯಾ. ನೋಡಿ, ನನಗೆ ತಂದೆ ಅಲ್ಲ, ನಮ್ಮ ತಂದೆಗೂ ತಂದೆ ಆಗಿದ್ದಾನೆ ಆತನು. ಹಲ್ಲೆಲೂಯಾ ಹಲ್ಲೆಲೂಯಾ. ನನಗೆ ಮಾತ್ರ ತಂದೆ ಅಲ್ಲ, ನನ್ನ ತಂದೆಗೂ ಕೂಡ ಆತನ ತಂದೆ ಆಗಿದ್ದಾನೆ. ಹಲ್ಲೆಲೂಯಾ. ನಿಮ್ಗೆ ಮಾತ್ರ ತಂದೆ ಅಲ್ಲ, ನಿಮ್ಮ ತಂದೆಗೂ ಕೂಡ ಆತನ ತಂದೆ ಆಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ತಂದೆನ ನಿಮ್ಮ ಲೋಕದ ರೀತಿಯಲ್ಲಿ ನೀವು ಶರೀರ ಪ್ರಕಾರವಾಗಿ ನೋಡುವಂತ ರೀತಿಯ ತಂದೆನ ಆತನು ಉಂಟು ಮಾಡಿದ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಬಲವಾಗಿರೋದ್ರಿಂದನೇ ನಿಮ್ಮ ತಂದೆಗೂ ದೇವರಾತನೇ. ಹಲ್ಲೆಲೂಯಾ. ನಮಗೂ ಸಹ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಸ್ಪಷ್ಟವಾಗಿ ದೇವರು ನಮಗೆ ಫಾದರ್ಸ್ ಡೇ ದಿನ ನಮಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ತಮಿಳಲ್ಲಿ ಓದಮ್ಮ, ಯಾವ ತರ ಇದೆ ನೋಡೋಣ. 46:3. அப்பொழுது அவர், நான் தேவன், நான் உன் தகப்பனுடைய தேவன், நீர் எகிப்து தேசத்திற்கு போக பயப்பட வேண்டாம், அங்கே உன்னை பெரிய ಜಾತಿಯಾಗುವೆನು. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿ, ತಮಿಳಲ್ಲಿ ಹೇಳ್ತಾರೆ, ನಾನೇ ದೇವರು, ನಿಮ್ಮ ತಂದೆಗೂ ನಾನೇ ದೇವರು ಅಂತ ತಮಿಳಲ್ಲಿ ಕೂಡ ಅದೇ ತರ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಚೆನ್ನಾಗಿದೆ, ನಿಂಗೆ ತಗಪ್ಪನ್ ಅಂತ ತಮಿಳ ಚೆನ್ನಾಗಿದೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ದೇವರು ಕಡೆ ಸಮ್ಮುಖದಲ್ಲಿ ನಾವು ಈ ಲೋಕದಲ್ಲಿ ಎಲ್ಲಾರು ಗೊತ್ತಿದೆ ಈ ದಿನ ಅಲ್ವಾ. ದೇವರಿಗೆ ಒಂದು ಸ್ಪೆಷಲವಾಗಿ ದೇವರು ನಮ್ಗೆ ಉಂಟು ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮನ್ನ ಯಾವತ್ತೂ ಕೈ ಬಿಡೋದಕ್ಕೆ ಆತನ ಇಷ್ಟ ಪಡೋದಿಲ್ಲ. ಪಡ್ತಾರ? ನಾವು ಒಂದ್ಸಲ ಕೈ ಬಿಟ್ಬಿಡ್ತೀವಿ, ದೇವ್ರನ್ನ ಬಿಟ್ಬಿಡ್ತೀರಿ. ಕೈ ಬಿಡ್ತೀರಾ ಇಲ್ವಾ? ಬಿಡ್ತೀರಾ ಇಲ್ವಾ? ನಮ್ಮ ಕಮಿಟ್ಮೆಂಟ್ ಆಗ ಬಿಟ್ಬಿಡ್ತೀರಾ ಇಲ್ವಾ? ಇವತ್ತು ಸಹ ಬಿಟ್ಟಿದ್ದೀರಾ ಇಲ್ವಾ? ಬಿಟ್ಟಿದ್ದೀರಿ. ಹಲ್ಲೆಲೂಯಾ. ಯಾಕಂದ್ರೆ ನಾವನ್ನ ಯಾವ ಬೇಕಾದ್ರೆ ದೇವ್ರನ್ನ ಮರ್ತ್ಬಿಡ್ತೀವಿ. ನಾವು ದೇವ್ರು ಮಾಡಿದಂತ ಕಾರ್ಯಗಳನ್ನ ಮರ್ತ್ಬಿಡ್ತೀವಿ. ದೇವ್ರನ್ನ ಅನೇಕ ಸಮಯ ಮರ್ತ್ಬಿಟ್ಟು ನಾವು ಬಿಟ್ಟು ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಆದ್ರೆ ನಮ್ಮ ದೇವರು ನಮ್ಮನ್ನ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಇನ್ನೊಬ್ರು ಓದಿ ಕನ್ನಡದಲ್ಲಿ, ಬೇರೆಯವರು ಓದಿ. ಆತನು ನಾನೇ ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು, ನಿನ್ನ ತಂದೆಯು ಆರಾಧಿಸುವ ದೇವರು, ನೀನು ಗಟ್ಟ ಹಿಡಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು. ಜೋರ ಕೈ ತಟ್ಟಿ ಜೋರಾಗಿ. ಹಲ್ಲೆಲೂಯಾ. ನೋಡಿ, ನಮ್ಮದಿಂದ ನಾವು ಯೇಸುವನ್ನು ವಿಭಾಗಿಸಿ ಹೋಗೋದ್ರಿಂದ ನಮ್ಮದಿಂದ ಮಹಾಜನಗಳನ್ನು ಉಂಟು ಮಾಡೋದಕ್ಕೆ ಆತನ ಶಕ್ತನೇ ಆಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಲ್ಲೆಲೂಯಾ. ಮತ್ತೆ ಇನ್ನೊಂದು ವಾಕ್ಯ ತಗೊಳ್ಳಿ, ಕೀರ್ತನೆ ತಗೊಳ್ಳಿ. ಕೀರ್ತನೆ 119:37 ಓದೋಣ. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ಹಲ್ಲೆಲೂಯಾ ಹಲ್ಲೆಲೂಯಾ. ಆದಿಕಾಂಡದಲ್ಲಿ ನಾನೇ ದೇವರು, ನಿನ್ನ ತಂದೆಯು ಆರಾಧನೆ ಮಾಡುವ ದೇವರು ನಾನೇ. ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳ್ತದೆ ಕೀರ್ತನದಲ್ಲಿ? ವ್ಯರ್ಥ ಕಾರ್ಯದಲ್ಲಿ ಮನಸ್ಸಿಡದೆ
ದೃಷ್ಟಿ ಇಡದೆ ನನ್ನನ್ನು ಹಾ. ಕಾಪಾಡು. ಹಾ. ನಿನ್ನ ಮಾರ್ಗದಲ್ಲಿ ಹಾ. ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಾವು ತಿಳ್ಕೊಳ್ಳೋಣ ಸ್ವಲ್ಪ. ಹಲ್ಲೆಲೂಯಾ. ನಮ್ಮ ತಂದೆನೆ ಈಗ ರಾಮೇಶ್ ಬ್ರದರು ಸುಧಾ ಸಿಸ್ಟರ್ ಮಕ್ಕಳಿಗೆ ಯಾವ ರೀತಿ ಹೇಳ್ತಾರೆ ಇದನ್ನ ಹೇಳ್ತಾರೆ ಏನ್ ಸಿಸ್ಟರ್? ಎತ್ತ ಕಾರ್ಯಗಳಿಗೆ ಮನಸ್ಸಿರದೆ ಒಳ್ಳೆ ಕಾರ್ಯಗಳನ್ನೇ ಮಾಡುವಂತ ಅವ್ರ ತಂದೆ ಅದನ್ನ ಹೇಳ್ತಾರೆ. ದೇವರು ನಮ್ಗೆ ಹೇಳ್ತಾರೆ ಈಗ ಹಾ? ವ್ಯರ್ಥ ಕಾರ್ಯಗಳಲ್ಲಿ ಹಾ. ದೃಷ್ಟಿ ಹಿಡಿಯದಂತೆ ಹಾ. ನನ್ನನ್ನು ಕಾಪಾಡು. ಹಾ. ನಿನ್ನ ಮಾರ್ಗದಲ್ಲಿ ಹಾ. ನಡೆಯುವಂತೆ ಹ್ಮ್. ನನ್ನನ್ನು ಚೈತನ್ಯಗೊಳಿಸು. ಆಮೆನ್. ಹಲ್ಲೆಲೂಯಾ. 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 ನೋಡಿ ದೇವರು ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಹೇಳ್ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಅದರಂತೆ ನಡಿಬೇಕು. ಏನ್ ಮಾಡ್ಬೇಕು? ನಡಿಬೇಕು. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಸತ್ಯವೇದದಲ್ಲಿ ದೇವರು ನಮ್ಗೆ ಏನ್ ಹೇಳಿದ್ರು ಅದನ್ನ ಮಾತ್ರ ಹೇಳಕ್ಕೆ ನಾನು ಶಕ್ತನೆ ಅಲ್ವಾ? ಅದಂತೆ ನಡೆಯೋದು ನಿಮ್ಗೂ ದೇವರಿಗೆ ಸಂಬಂಧಪಟ್ಟಿದ ಮಾತ್ರ. ಹಲ್ಲೆಲೂಯಾ. ನಿಮ್ಮ ಆತ್ಮಕ್ಕೆ ಆಧಾರ ನಾನಾಗೋದಿಲ್ಲ, ಕರ್ತನಾದ ಯೇಸು ಕ್ರಿಸ್ತನೇ ನಿಮ್ಗೆ ಆತ್ಮಕ್ಕೆ ಆಧಾರ ಆಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ನನ್ನ ಸುಳ್ಳು ಹೇಳ್ಬೋದು, ತಪ್ಪಿಸ್ಕೊಬಹುದು, ಆದ್ರೆ ದೇವರ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ನೀವ್ ಮಾತಂತಲ್ಲ, ನಾನು ಸಹ ಹೇಳ್ತಾ ಇದೀನಿ, ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ತಪ್ಪಿಸ್ಕೊಬಹುದು, ನಾನು ದೇವರ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಾವು ವ್ಯರ್ಥ ಕಾರ್ಯಗಳ ಮೇಲೆ ನಾವು ಮನಸ್ಸಿಡಕ್ ಹೋಗ್ಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ವ್ಯರ್ಥ ಕಾರ್ಯಗಳ ಮೇಲೆ ನಾವು ಮನಸ್ಸಿಟ್ರೆ ಏನಾಗುತ್ತೆ? ನಾಶವಾಗ್ಬಿಡ್ತೀವಿ ಅಲ್ವಾ? ಲೋಕಕ್ಕೆ ನಮ್ಗೆ ಸಂಬಂಧನೇ ಇಲ್ಲಂಗೆ ನಾವು ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರ ಕಾರ್ಯನ ಮನಸ್ಸಿಟ್ಟು ನಾವು ಹೋಗ್ಬೇಕು. ಹಲ್ಲೆಲೂಯಾ. ಓದಿ ಅದೇ ವಾಕ್ಯ ಇನ್ನೊಂದ್ಸಲನ. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ನೋಡಿ ಯಾವ ರೀತಿ ಮರೆ ಇಡ್ತದಾನೆ. ಯಾರು ಮರೆ ಇಟ್ಟಿದ್ದು? ದಾವಿದನ. ಯಾವ ರೀತಿ ಮರೆ ಇಡ್ತದಾನೆ ಆ ರೀತಿ ದೇವ್ರಿಗೆ ನಾವು ಮರೆ ಇಡ್ಬೇಕು ಯಾವಾಗ್ಲೂ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಆ ರೀತಿ ಮರೆ ಇಡ್ಬೇಕು. ದೇವರೇ, ವ್ಯರ್ಥ ಕಾಡೆಗೆ ನಮ್ಮ ದೃಷ್ಟಿ ಹೋಗದ ಹಾಗೆ ನಮ್ಮನ್ನ ಕಾಪಾಡುವಂತ. ಹಲ್ಲೆಲೂಯಾ. ನಮ್ಮನ್ನ ಕಾಪಾಡುವಂತ ಮಾಡ್ಬೇಕು. ಯಾಕಂದ್ರೆ ವ್ಯರ್ಥ ಅಂದ್ರೆ ಗೊತ್ತಾ? ವೇಸ್ಟ್ ಅಲ್ವಾ? ಯೂಸ್ ಇಲ್ಲ ಅದು. ಅದಕ್ಕೆ ನಮ್ಮ ಮನಸ್ಸು ಏನ್ಕೋಬೇಕಾಗಿದೆ, ನಮ್ಮ ದೃಷ್ಟಿ ಏನ್ಕೋಬೇಕು? ಯೂಸ್ ಇಲ್ಲದ ಕಾರ್ಯಕ್ಕೆ ಅಲ್ವಾ? ನಮ್ಮನ್ನ ನಾಶ ಆಗ್ಬಿಡ್ತೀವಿ ನಾವು ಅಲ್ಲಿ ಹೋದ್ರೆ. ಹಲ್ಲೆಲೂಯಾ. ಈಗ ಒಂದು ಉಪಯೋಗ ಇಲ್ಲ ಅನ್ಬೇಕಾ ನಮ್ಗೆ ಏನ್ ಲಾಭ ಐತಿ? ನಮ್ಗೆ ಲಾಭ ಇಲ್ಲ ಅನ್ಬೇಕಾ ನಮ್ಗೆ ಏನ್ ಕೋಬೇಕು? ನಾವಲ್ಲಿ ಉಪಯೋಗ ಇಲ್ಲ ಅನ್ಬೇಕಾ ನಮ್ಗೆ ದೃಷ್ಟಿಯಲ್ಲಿ ಹೋಗ್ಬಾರ್ದಲ್ವಾ? ಅದನ್ನೇ ಇಲ್ಲಿ ದಾವೀದನ ಬರೆಯಲ್ಪಟ್ಟಿದೆ ನೋಡಿ ಇಲ್ಲಿ. ಹಲ್ಲೆಲೂಯಾ. ಯೇಸು ಸಮೇತ ಆತರ ಮರೆ ಇಡ್ತಾರೆ ದೇವರ ಹತ್ರ. ಹಲ್ಲೆಲೂಯಾ. ನಾವು ಮರೆ ಇಡೋದಾದ್ರೆ ದೇವರು ನಮ್ಗೆ ವ್ಯರ್ಥ ಕಾರ್ಯಗಳನ್ನು ಕಣ್ಣಿಗೆ ತರೋದೇ ಇಲ್ಲ. ತರೋದೇ ಇಲ್ಲ ದೇವರು. ನೀವು ಬೇಗ ಟೆಸ್ಟ್ ಮಾಡಿ ನೋಡಿ, ನಿಮ್ ವ್ಯರ್ಥ ಕಾರ್ಯಗಳನ್ನ ನಿಮ್ ಕಣ್ಮುಂದೆ ತರೋದೇ ಇಲ್ಲ ನೀವು ಮರೆ ಇಡೋದಾದ್ರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ದಾವೀದನ ಹೇಳ್ತದಾನೆ, ವ್ಯರ್ಥ ಕಾರ್ಯಕ್ಕೆ ನನ್ನ ಮೇಲೆ ನನಗೆ ಮನಸ್ಸಿರೋದಾಗೆ ನನ್ನ ಕಾಪಾಡು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ವ್ಯರ್ಥ ಕಾರ್ಯದಿಂದ ಹೋದಂತ ಇಟ್ಕೋ, ನಾವ್ ಯಾರೂನು ಉದ್ಧಾರ ಆಗಲ್ಲ. ವ್ಯರ್ಥ ಕಾರ್ಯಕ್ಕೆ ನಾವ್ ಹಿಂದೆ ಹೋದ್ರೆ, ದೇವರ ಕಾರ್ಯ ನಾವು ಹಿಂಬಾಲಿಸೋದಾದ್ರೆ ಖಂಡಿತವಾಗೂ ದೇವರು ಒಂದು ಮಾರ್ಗ ತೋರಿಸ್ತಾರೆ. ಹಲ್ಲೆಲೂಯಾ. ನಮ್ಗೆ ಯಾರ ಸಹಾಯ ಇಲ್ಲ, ಯಾರ ಸಹಾಯ ನಮ್ಗೆ ಇಲ್ವೇ ಇಲ್ಲ. ಯಾಕಂದ್ರೆ ಏನಿದ್ರು ಕೂಡ ನಮ್ಗೆ ಇಲ್ದಂಗೆ ಇದೆ, ದೇವರ ಸಹಾಯ ಮಾತ್ರ. ಹಲ್ಲೆಲೂಯಾ. ಇವತ್ತು ನೋಡಲ್ಲ, ಇವತ್ತು ಕರ್ನಾಟಕದಲ್ಲಿ ಏನ್ ನಡೀತಿದೆ? ಪಾದಷ್ಟೇ ಒಂದು ಎರಡನೇ ನಡೀತಿದೆ. ಒಂದು ವಾರ ಇಲ್ಲ, ಒಂದೇ ಕೇಳಿಸ್ತಾ? ಒಂದು ಕರ್ನಾಟಕನೇ ತಿರುಗಿ ಬೀಳೋತರ ಒಂದು ನಮ್ಗೆ ಕಾರ್ಯ ತೋರಿಸ್ತಾ ಇದಾರೆ. ಹಲ್ಲೆಲೂಯಾ. ಇವತ್ತು ಇವನು, ನಾಳೆ ಇನ್ನೊಬ್ಬ, ನಾಳೆ ಮತ್ತೊಬ್ಬ ಹಾಗೆ ಆಗ್ತಾರೆ. ಯಾಕಂದ್ರೆ ವ್ಯರ್ಥ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ರೆ ಇದೇ ಗತಿ ಆಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೀವಮಾನದಲ್ಲಿ ಅವನ ಮೇಲೆ ಕೆದರಕ್ಕಾಗಲ್ಲ. ಆ ರೀತಿ ಪರಿಸ್ಥಿತಿ ಬಂತ ಇಲ್ಲ. ಇನ್ನು ಜೀವಮಾನದಲ್ಲಿ ಅವ್ರ ತಂದೆ ತಾಯಿ ಮಾಡಿ ಕಾಪಾಡ್ಕೊಂಡ್ ಬಂದಂತ ಕಾರ್ಯಗಳ ಎಲ್ಲ ವ್ಯರ್ಥ ಕಾರ್ಯಗಳ ಮನಸ್ಸಿಟ್ಟು ಎಲ್ಲ ನಾಶ ಆಗಿ ಹಾಳಾಗ್ತಿದ್ದೇನೆ. ಹಲ್ಲೆಲೂಯಾ. ಜೀವಮಾನದಲ್ಲಿ ಅವ್ರ ಮೇಲೆ ಬರೋಕೆ ಸಾಧ್ಯನೇ ಇಲ್ಲ. ಆ ರೀತಿ ಮಾಡಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮಲ್ಲಿ ದೇವ್ರ ಮಕ್ಕಳ ನಾವು ಸ್ವಲ್ಪದಲ್ಲಿ ಸಿಕ್ಬಿಟ್ರೆ ನಮಗೂ ನಾಲ್ಕಷ್ಟು ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಬಿಡದಾಗೆ ದೇವರು ನಮ್ಮನ್ನ ಕಾಪಾಡ್ತಾರೆ. ಗೊತ್ತಾ ನಿಮ್ಗೆ? ವ್ಯರ್ಥ ಕಾರ್ಯಕ್ಕೆ ನಾವು ಹೋಗದಾಗಿ ದೇವರು ನಮ್ಮನ್ನ ಕಾಪಾಡ್ತಾರೆ. ಹಲ್ಲೆಲೂಯಾ. ಒಂದು ಕ್ಷಣ ಅಲ್ಲಿ ಅಶುದ್ಧ ಕಾರ್ಯಗಳು, ಅಲ್ಲಿ ವ್ಯರ್ಥ ಕಾರ್ಯ ಇದ್ರೂ ಕೂಡ ನಮ್ಮ ದೃಷ್ಟಿ ಆ ಕಡೆ ತಾಗದಾಗೆ ಈ ಕಡೆ ತೋರಿಸ್ಬಿಡ್ತಾರೆ ನಮ್ಮ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಹಾಳಾಗೋದು ದೇವರಿಗೆ ಇಷ್ಟ ಇಲ್ಲ. ಏನಾಗೋದು? ನಾವು ಹಾಳಾಗೋದು ದೇವರಿಗೆ ಇಷ್ಟ ಇಲ್ಲ. ವ್ಯರ್ಥ ಕಾರ್ಯಗಳು ಮಾಡೋದಕ್ಕೆ ನಮ್ಗೆ ದೇವ್ರು ಬಿಡೋದೇ ಇಲ್ಲ. ದಾವೀದ ಅದೇ ರೀತಿ ಮನೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನ ಕಾಪಾಡಬೇಕಾಗಿರೋದು ಕರ್ತನಾದ ಯೇಸು ಕ್ರಿಸ್ತನೇ, ಬೇರೆ ಯಾರು ಕಾಪಾಡೋ ಸಾಧ್ಯನೇ ಇಲ್ಲ. ಈಗ ಹಾಸ್ಪಿಟಲ್ ನರಳ್ತಾ ಇದಾರೆ ಅಲ್ವಾ?
ಅಲ್ಲಿ ಬೆಡ್ ಇಲ್ಲಿ ಬೆಡ್ ಅಂತ ಕಾಪಾಡ್ತಾರೆ, ನರುತ್ತದನ ಬೆಡ್ ಮೇಲೆ. ಆದ್ರೂ ಏನು ಡಾಕ್ಟರ್ ಕೈಯಿಂದ ಸಾಧ್ಯನೇ ಇಲ್ಲ. ಡಾಕ್ಟರ್ ಹೃದಯದಲ್ಲಿ ಮಾತ್ರ ಮಾಡಬೇಕು ದೇವರು. ಅಲ್ಲಿಯ ಡಾಕ್ಟರ್ ಹೃದಯದಲ್ಲಿ ದೇವರು ಮಾತಾಡಿ ಯಾವ ಮೆಡಿಸಿನ್ ಏನ್ ಕೊಡ್ಬೇಕು ಅಂತ ಅಲ್ಲಿ ಕಾರ್ಯ ಮಾಡ್ತಾರೆ ದೇವರು. ಅಲೆಲಿಯ ಅಲೆಲಿಯ. ಅದಕ್ಕೆ ನಾವು ವ್ಯರ್ಥ ಕಾರ್ಯಕ್ಕೆ ಮನಸ್ಸಿಡದ ಹಾಗೆ ನಾವು ಜಾಗೃತಿ ಇರ್ಬೇಕು. ಅಲೆಲಿಯ. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ನಾವು ಒಳ್ಳೇದೇ ಕೆಟ್ಟದ್ದು ಗೊತ್ತಾಗತ್ತಿಲ್ಲ ನಮ್ಗೆ. ಗೊತ್ತಾಗತ್ತಾ ಇಲ್ವಾ? ಆಗತ್ತಾ ಇಲ್ಲ? ಗೊತ್ತಾಗಲ್ಲ ರಮೇಶ್ ನಮ್ಗೆ. ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬಾರ್ದು ಗೊತ್ತಾಗಲ್ಲ. ಮತ್ತೆ ಯಾಕೆ ನಾವು ವ್ಯರ್ಥ ಆಗಿದ್ದ ಕಾರ್ಯಕ್ಕೆ ನಾವು ಹೋಗ್ಬೇಕು? ಯಾಕೆ ವ್ಯರ್ಥ ಆಗಿದ್ದ ಕಾರ್ಯಕ್ಕೆ ನಾವು ಮನಸ್ಸಿಡ್ಬೇಕು? ಅಲೆಲಿಯ ಅಲೆಲಿಯ. ಇದೊಂದು ಹಾಕಿ ಹೋಗೋಣ. ಅಪೊಸ್ತಲ ಕೃತ್ಯಗಳು 3 ತಗೊಳ್ಳಿ. ಓದಿ ಬೇಗ. 3ನೇ ಅಧ್ಯಾಯ 3ನೇ ವಾಕ್ಯ. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಅವನು ದೇವಾಲಯದಲ್ಲಿ ಒಳಗೆ ಹೋಗುತ್ತಿರುವ ಪೇತ್ರನು ಯೆಹೋವನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಹೇಳಲು ಪೇತ್ರನು ಯೆಹೋವನರೊಬ್ಬರು ಅವರನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ಕಿತ್ತುಕೊಳ್ಳುತ್ತೀಯೋ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡುತ್ತಿದ್ದನು. ಆಗ ಪೇತ್ರನು ಬೆಳ್ಳಿ ಬಂಗಾರಕ್ಕಿಂತಲೂ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಎಂದು ಎದ್ದು ನಡೆದು ಎಂದು ಕೇಳಿದನು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಆ ಕೂಡನ್ಗೆ ಅವ್ರು ಎತ್ತಿ ನಡೆಯಕ್ಕೆ ಆಗ್ತಾರ ಅಂತ ಕೂಡನ್ಗೆ ಭಿಕ್ಷಕರಿಗೆ ಪೇತ್ರನ ಮುಖಾಂತರವಾಗಿ ಯೇಸು ಕ್ರಿಸ್ತರಲ್ಲಿ ಕಾರ್ಯ ಮಾಡಿದ್ರು. ನಿಮ್ಗೆ ಕೊಡೋದಕ್ಕೆ ಏನಿಲ್ಲ, ಭಿಕ್ಷೆವೇನೋ ಬೆಳ್ಳಿ ಬಂಗಾರ ಏನಿಲ್ಲ, ದೇವರ ಹೆಸರಿನಲ್ಲಿ ಎತ್ತಿ ನಡೆದಾಡುವಂತ ದೇವರ ಏನ್ ಮಾಡುವಂತಾರೆ ಪೇತ್ರನು. ಅಲ್ಲಿ ಎತ್ತಿ ನಡೆದಾಡುವಂತೆ. ನಂತರ ಏನಾದ್ರು ಕೇಳಪ್ಪ, ಹಾಗೆ ಕಂಟಿನ್ಯೂ ಮಾಡಪ್ಪ ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ನಮ್ಮ ಜೀವಿತದಲ್ಲಿ ನಮ್ಗೆ ದೇವರು ಎಷ್ಟು ಅದ್ಭುತ ಕಾರ್ಯ ಮಾಡಿದ್ರು ಕೂಡ ನಾವು ಏನಾದ್ರೂ ಮಾಡ್ತೀರಾ ದೇವರಿಗೆ? ಹೇಳಿ, ಏನಾದ್ರೂ ಮಾಡಿದೀರಾ? ಫುಲ್ಲು ಜಾಲಿ. ಇವತ್ತು ದೇವರು ನಮ್ಗೆ ಏನೋ ಕೊಟ್ಟಿದ್ದಾರೆ, ಫುಲ್ ಜಾಲಿ, ಸಂತೋಷದಿಂದ ಖುಷಿಯಿಂದ ಜಾಮ್ ಜುಮ್ ಅಂತ ಏನಾದ್ರು ಮಾಡ್ತೀರಾ? ಅಲ್ಲಿ ನೋಡಿ, ಅವನ ಕಾಲು ಬಂದಿದ್ದ ಕೂಡಲೇ, ಅವನ ಕಾಲಿಗೆ ಶಕ್ತಿ ಬಂದಿದ್ದ ಕೂಡಲೇ ಅವನ ಹಾರಾಡಿ ಏನೋ ಜಗ ಅಂತ ಜರಿದಾಡ್ದಂತೆ. ಹಲ್ಲೆಲೂಯಾ. ಹಾಗೆ ನೋಡಿ, ಒಂದು ಭಿಕ್ಷಕನಿಗೆ ಆಯ್ತು ಒಂದು ಏನೋ ಒಂದು ಅದ್ಭುತ ಕಾರ್ಯ ಸಿಕ್ಕಿದಾಗ ಏನಾಗುತ್ತೆ ಕೊಂಡಾಡ್ತಾರಂತಾನೆ. ದೇವರು ನಮ್ಗೆ ಯಾವಾಗ ನಮ್ಮ ಜೀವಿತದ ಅದ್ಭುತ ಕಾರ್ಯ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಾವ್ ಯಾವ ರೀತಿ ಇರ್ಬೇಕಾ ಬೇಡವಾ? ಯಾವಾಗ ದೇವರ ರಾಜ್ಯದಲ್ಲಿ ನಾವು ಜಿಗಿ ಅಂತ ಇರ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲವನ್ನು ದೇವರು ನಮ್ಗೆ ಕೊಡಲ್ಪಟ್ಟಿದೆ. ಕರೆಕ್ಟಾ? ಎಲ್ಲ ನಮ್ಗೆ ಕೊಡಲ್ಪಟ್ಟಿದೆ. ನಾವು ಕ್ರಮವಾಗಿ ನಾವು ದೇವರ ಹತ್ರ ತಗೊಬೇಕು ಅಷ್ಟೇ. ಹಲ್ಲೆಲೂಯಾ. ನೀವು 100 ರೂಪಾಯಿ ಕಾಸು ಬೇಕಾದ್ರೆ ಅಪ್ಪ ಹತ್ರ ಯಾವ ರೀತಿ ಮಾತಾಡ್ತೀರಾ? ಅದೇ 50 ರೂಪಾಯಿ ಬೇಕಾದ್ರೆ ಯಾವ ರೀತಿ ಮಾತಾಡ್ತೀರಾ? ಹಲ್ಲೆಲೂಯಾ ಹಲ್ಲೆಲೂಯಾ. ತಂದೆ ಹತ್ರ ಏನಾದ್ರು ಗಿಟ್ಟಿಸ್ಕೊಬೇಕಾದ್ರೆ ಯಾವ ರೀತಿ ಮಾತಾಡ್ತೀರಾ? ಮಾತಾಡ್ತಿರಲ್ವಾ? ಹಲ್ಲೆಲೂಯಾ. ಮಾತಾಡಲ್ವಾ? ಎಷ್ಟು ಈಸಿಗೆ ನಾವು ಮಾತಾಡ್ತೀವಿ. ಹಾಗೆ ನಮ್ಮ ತಂದೆ ಹತ್ರ ಸಹ ನಾವು ಹಾಗೆ ಇರ್ಬೇಕು. ಹಲ್ಲೆಲೂಯಾ. ನಾವ್ ಏನ್ ಬೇಕಾದ್ರೂ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ರೆ ಈಸಿಯಾಗಿ ದೇವರು ನಮ್ಗೆ ಕೊಡ್ತಾರೆ. ಹಲ್ಲೆಲೂಯಾ. ನಮ್ ಮಿಲನ್ ಏನ್ ಮಾಡ್ತಾನೆ ಗೊತ್ತಾ? ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು
ಆದ್ರೆ ನಮ್ಮನ್ನ ಇಟ್ಟಿದ್ದಾರೆ. ನಮ್ಮನ್ನ ಏನಂದ್ರೆ ನಾವು ಕ್ರಮವಾಗಿ ದೇವರ ಸಮ್ಮುಖದಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಪಾಲಿಶ್ ಮಾಡಿ, ಲೋಕದಲ್ಲಿ ಇರುತ್ತೆ ನೀವು ಪಾಲಿಶ್ ಮಾಡಿ. ಯಾಕಂದ್ರೆ ನಿಮ್ಗೆ ಅವಶ್ಯಕತೆ ಇದೆ, ನೀವು ಪಾಲಿಶ್ ಮಾಡ್ತೀರಾ. ದೇವರು ನಮ್ಮನ್ನ ಯಾವಾಗೂ ನಮ್ಮನ್ನ ಬಿಡದೆ ನಮ್ಮನ್ನ ಕಾಪಾಡ್ತಾರೆ. ಹಲ್ಲೆಲೂಯಾ. ಆತನಿಗೆ ಯಾರು ಪಾಲಿಶ್ ಮಾಡ್ತಾರೆ? ಯಾರು ಮಾಡ್ತಾರೆ ಪಾಲಿಶ್? ಏನೋ ಗಿಟ್ಟಿಸ್ಕೊಬೇಕಂತಂದ್ರೆ ಮಾತ್ರ ಪಾಲಿಶ್ ಮಾಡ್ತೀವಿ. ಆ ಗಿಟ್ಟಿಸ್ಕೊಂಡಿದ್ದಾದ್ಮೇಲೆ ನಾವು ದೂರ ತಳ್ಳಿಬಿಡ್ತೀವಿ. ಹಲ್ಲೆಲೂಯಾ, ಕರೆಕ್ಟಾ? ಗಿಟ್ಟಿಸ್ಕೊಬೇಕಂತಂದ್ರೆ ನಾವು ಪಾಲಿಶ್ ಮಾಡ್ತೀವಿ. ಅದೇ ಗಿಟ್ಟಿಸ್ಕೊಳಕ್ ಮುಂಚೆ ನಾವು ಯಾಕೆ ಪಾಲಿಶ್ ಮಾಡಲ್ಲ? ದೇವರು ಈಗ ಕಿರಣ್ಗೆ 10th ಪಾಸ್ ಆಗ್ಬೇಕು. ಯೋಹನ ಯೆಶಯ ತಗೊಳ್ಳಿ, ಯೆಶಯ 30:19 ಬೇಗ ಬೇಗ. ಜನರೇ, ಇನ್ನು ಮೇಲೆ ನಿಮ್ಗೆ ಅಳುವೇ ಇಲ್ಲ. ಹಲ್ಲೆಲೂಯಾ. ನೀವು ಕೂಗಿದ ಶಬ್ದ ದೇವರು ಕೇಳಿದಾರಂತೆ. ಹಲ್ಲೆಲೂಯಾ. ನಮ್ಮ ಶಬ್ದ ಯಾರು ಕೇಳಿದಾರಂತೆ? ದೇವರು ಕೇಳಿದಾರೆ. ನಮ್ಮ ಕಣ್ಣಲ್ಲಿ ಯಾವತ್ತೂ ಕಣ್ಣೀರೇ ಇಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಶಬ್ದನ ದೇವರೇ ಕೇಳಬೇಕು. ಈ ಕಡೆ ಕಾಲದಲ್ಲಿ ಮನುಷ್ಯರು ಎಷ್ಟು ಕೇಳಿದ್ರು ಕೂಡ ಕೇಳಿಸಿರೋ ತರ ಹೋಗ್ತಾರೆ, ಕೇಳಿಸಿರೋ ತರ ಹೋಗ್ತಾರೆ. ಏನು ಸಹಾಯ ಅವ್ರ ಕಡೆ ಸಿಗೋದಿಲ್ಲ. ಒಂದ್ ವೇಳೆ ಸಿಕ್ಕರೂ ಸಹ ಅದು ಉಳಿಯೋದಿಲ್ಲ. ಹಲ್ಲೆಲೂಯಾ. ನೋಡಿ, ಯೆರೂಸಲೇಮಿನ ಜನರಿಗೆ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತು ಹೇಳಿದ ಮಾತು ಇವತ್ತು ನಮ್ಗೆ ಕೂಡ ದೇವರ ವಾಕ್ಯ ವಾಗ್ದಾನ ನಮಗೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಶಬ್ದ, ನಮ್ಮ ಕೂಗು, ನಮ್ಮ ಕಣ್ಣೀರು, ನಮ್ಮ ವೇದನೆ, ನಮ್ಮ ಕಷ್ಟ ದೇವರು ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ಇನ್ನೊಂದ್ಸಲ ಆ ವಾಕ್ಯನ. ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನಿನ ಜನರೇ, ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನಿನ ಜನರೇ, ನೀವು ಇನ್ನು ಅಳುವುದೇ ಇಲ್ಲ. ನೀವು ಇನ್ನು ಅಳುವುದೇ ಇಲ್ಲ. ನೀವು ಕೂಗಿಕೊಂಡ ಶಬ್ದವನ್ನು, ನೀವು ಕೂಗಿಕೊಂಡ ಶಬ್ದವನ್ನು ಇದೇ ಸಮಯದಲ್ಲಿ ಇದೇ ತರ ಒಂದು ನಮ್ಮ ರಾಮೇಶ್ವರನ ಅಡ್ವೆಂಟಿಸಮ್ ತಗೊಳೋದಾದ್ರೆ ಅವ್ರ ಪ್ರಾರ್ಥನೆ ಎಷ್ಟೋ ಸಲ ದೇವರು ಕೇಳಿದ್ದಾರೆ. ಇಲ್ಲಿವರೆಗೂ ಅವ್ರು ಬ್ಯಾಪ್ಟಿಸಮ್ ತಗೊಂಡಿಲ್ಲ, ದೇವರಿಗೆ ಮಕ್ಕಳಾಗಿಲ್ಲ, ದೇವರ ರಾಜ್ಯದಲ್ಲಿ ಭಾಗವಾಗಿಲ್ಲ, ಬ್ಯಾಪ್ಟಿಸಮ್ ತಗೊಂಡಿಲ್ಲ. ಅವ್ರ ಪ್ರಾರ್ಥನೆ ಎಷ್ಟೋ ಸಲ ದೇವರು ಕೇಳಿದ್ದಾರೆ, ಅವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆ ಇಲ್ವಾ? ಸಾಕ್ಷಿ ಕೂಡ ಹೇಳಿದ್ದಾರೆ ಅವರು. ಹಲ್ಲೆಲೂಯಾ. ಹಾಗೆ ದೇವರ ಮಕ್ಕಳು ಅನ್ಸ್ಕೊಂಡ್ರೆ ಅನ್ಯರನ್ನು ಕೂಡ ದೇವರು ಮರೆಯಲಾಗಿದ್ದಾರೆ. ಹಲ್ಲೆಲೂಯಾ. ಮರೆಯಂತಿ ಪ್ರಾರ್ಥನೆ, ಅವ್ರ ಪ್ರಾರ್ಥನೆ ಲಾಲಿಸ್ತಾರಂತೆ. ಹಲ್ಲೆಲೂಯಾ. ಪ್ರಾರ್ಥನೆ ಕೇಳೋದಲ್ಲ, ಪ್ರಾರ್ಥನೆ ಲಾಲಿಸ್ತಾರಂತೆ. ಹಲ್ಲೆಲೂಯಾ. ಮನ್ಕಲಾಗಿ ಪ್ರಾರ್ಥನೆ ಮಾಡಿ ದೇವರೇ ಅಂತ ನಿನ್ ಕೈ ಮೇಲೆ ಗೆದ್ರೆ ಖಂಡಿತವಾಗೂ ದೇವರನ್ನು ಪ್ರಾರ್ಥನೆಗೆ ಸಲ್ಲಿಸೋದು ಇಮಿಡಿಯೇಟ್ ಆಗಿ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡಿ, ಲೋಕವೆಲ್ಲ ಕೊಂಡಾಟ ಮಾಡ್ತಿದ್ದಾರೆ ಫಾದರ್ಸ್ ಡೇ ಅಂತ. ಹಲ್ಲೆಲೂಯಾ. ನೋಡಿ, ಲೋಕಕ್ಕೆ ಫಾದರ್ ಆಗಿ ನಮ್ಮ ತಂದೆ ಇವತ್ತಿದ್ದಾರೆ. ಹಲ್ಲೆಲೂಯಾ. ಆ ಫಾದರ್ ಇಲ್ಲ ಅಂದ್ರೆ ಲೋಕ ಯಾವತ್ತೂ ನಾಶ ಆಗ್ತದೆ. ಹಲ್ಲೆಲೂಯಾ. ನನ್ನನ್ನು ಸೃಷ್ಟಿ ಮಾಡಿದ ದೇವರು ಆತನೇ ನಿಜವಾದ ಫಾದರ್ ಆಗಿದೆ. ಹಲ್ಲೆಲೂಯಾ. ಎಲ್ಲರೂ ನೇರ ಮಾಡ್ಕೊಳ್ಳೋಣ.